ಎಲ್ಲಿಂದ ಬಂದಿದ್ದೀರಾ ಮ್ಯಾಮ್? ನಾವು ಇಲ್ಲೇ ತೀರ್ಥಹಳ್ಳಿಲೇ ಇದ್ದೀವಿ. ನಮ್ಮ ತಾಯಿ ತವರೂರು ಇದು. ಓಕೆ, ಎಷ್ಟು ವರ್ಷದಿಂದ ಎಳ್ಳಮಾವಾಸ್ಯೆ ಜಾತ್ರೆಗೆ? 40 ವರ್ಷದ ಹಿಂದೆನೇ ಬರ್ತಾಯಿದ್ವಿ. 30-40 ವರ್ಷದ ಹಿಂದೆನೇ ನಮ್ಮ ತಾಯಿ ತವರೂರು ಇದು. ಹಾಗಾಗಿಬಿಟ್ಟು ತಾಯಿ ನಡ್ಕೊಂಡು ಊರಿಗೆ ನಾನು ಬಂದುಬಿಟ್ಟು ಸ್ನಾನ ಮಾಡೋ, ತೀರ್ಥ ಸ್ನಾನ ಮಾಡಿ ಪೂಜೆ ದೇವರಿಗೆ ಜೋಡ್ಕಾಯಲ್ಲಿ ಇದೆಯಲ್ಲ ಮಂಟಪ, ಅಲ್ಲಿ ಹೊಡೆದ್ಬಿಟ್ಟು ದೇವ್ರಿಗೆ ಸೇವೆ ಸಲ್ಲಿಸಿ. ದೇವರ ಮೇಲೆ ನಂಬಿಕೆ ಯಾವ ರೀತಿ ನಿಮಗೊಂದು ಇದೆ ಅಂತ? ಇದೆ, ಭಾರಿ ಇದೆ ನನಗೆ. ಎಲ್ಲ ಥರದಲ್ಲೂ ನಾನು ದೇವರನ್ನು ತುಂಬ ನಂಬಿದ್ದೀನಿ. ಆ ದೇವ್ರು ಯಾವತ್ತೂ ಕೈ ಬಿಡೋದಿಲ್ಲ. ಯಾರು ನಂಬಿದವ್ರಿಗೆ ಒಳ್ಳೇದು ಮಾಡ್ತಿದ್ದಾನೆ. ತುಂಬ ಒಳ್ಳೇದು ಮಾಡಿದ್ದಾನೆ. ಜಾತ್ರೆದೆಲ್ಲ ಹೇಳೋದಾದರೆ ಜನ ಈ ಥರ ಬರ್ತಿದ್ದಾರೆ, ಸೊ ಇದ್ರ ಬಗ್ಗೆ ಹೇಳೋದಾದರೆ ಭಾಳ ಪಾಪ ಕಂಟ್ರೋಲ್ ಮಾಡಬೇಕಲ್ಲ. ಭಾರಿ ಜನ, ನಿನ್ನೆ 10-14 ಜನ ಊಟ, ಡೈಲಿ ಅಷ್ಟು ಜನ ಬರ್ತಾರೆ. ಬೇರೆ ದಿನವೂ ಇರುತ್ತೆ. ಪ್ರತಿ ಸೋಮವಾರ ಊಟ ಇದೆ. ಭಕ್ತಾದಿಗಳು ಹೊರಗಡೆಯಿಂದ ಬಂದವರಿಗೆ ಒಳ್ಳೆ ಅನ್ನ ಪ್ರಸಾದ ಸಿಕ್ಕತ್ತಿಲ್ಲಿ. ತುಂಬ ಧಾರ್ಮಿಕ ದೇವಸ್ಥಾನ, ಎಲ್ಲೂ ಸಿಗಲ್ಲ. ಈಗೆಲ್ಲ ಹಸಿದವರಿಗೆ ಅನ್ನ ಕೊಡಬೇಕು ತಾನೇ. ಧರ್ಮಸ್ಥಳ ಥರನೇ ಇಲ್ಲೂ ನಡೀತಾ ಇದೆ. ಈಗಾಗಲೇ ತೀರ್ಥ ಸ್ನಾನ ಮತ್ತು ರಥೋತ್ಸವ ಎಲ್ಲ ನಡೆದಿದೆ. ಸೊ ರಥೋತ್ಸವ ಇದು ಮಲೆನಾಡಿನ ದೊಡ್ಡ ರಥ ಅಂತಲೇ ಹೇಳಿದ್ದಾರೆ. ಅದ್ರ ಬಗ್ಗೆ ದೊಡ್ಡ ರಥವೇ ಇದು ತುಂಬ ವರ್ಷದಿಂದ ನಡೆದು ಬಂದಂಥದ್ದು. ಇವತ್ತು ನಿನ್ನೆದಲ್ಲ ಇದು. ದೇವರು ಭಾರಿ ವರ್ಷಾನುಕಾಲದ್ದು ಹಳೆಯ ದೇವಸ್ಥಾನಗಳು ಎಲ್ಲೂ ಸಿಗೋದು ಅಪರೂಪ ಅಲ್ವಾ ಅಕ್ಕ. ಇದು ಭಾರಿ ಕಾರ್ಮಿಕ ದೇವರು, ಹಳೆಯ ದೇವಸ್ಥಾನ, ತುಂಬ ಶಕ್ತಿ ದೇವತೆ ಇದೆ. ಎಲ್ಲ ದೇವರುಗಳು ಇದೆ. ನಾಗದೇವರಿದೆ, ಆ ಕಡೆ ಅಮ್ಮ ಇದೆ, ಪಾರ್ವತಿ ಇದ್ದಾಳೆ, ರಾಮೇಶ್ವರ ಪಾರ್ವತಿ, ಎಲ್ಲ ದೇವರುಗಳು ಇದ್ದಾವೆ ಇಲ್ಲಿ. ಹಾಗಾಗಿ ಬೆಳಗ್ಗೆ ಬಂದು ಸಂಜೆವರೆಗೂ ಪೂಜೆ ಕೊಡ್ತಾ ಇರ್ತೀವಿ. ಇವಾಗ ನಾವು ಕೂತಿದ್ದು ಏನು ಗೊತ್ತಾ, ದೇವರು ಹಳೆ ಸ್ನಾನಕ್ಕೆ ಹೋಗಿದ್ದು ಬರಲಿ ಅಂತ ಕಾದು ಕೂತೀನಿ. 2 ಗಂಟೆ ಟೈಮ್ ಆಗಿದೆ ನಾನು ಇಲ್ಲಿ ಕೂತ್ಕೊಂಡು. ಸ್ನಾನಕ್ಕೆ ಹೋಗಿದ್ದ, ಸರಿ ಸ್ನಾನ ಮಾಡಿದ್ದೆ ನಾನು. ತೀರ್ಥ ಸ್ನಾನಕ್ಕೆ ದೇವ್ರ ಜೊತೆ ಹೋಗಿ ಮಾಡಿದ್ದೀನಿ. ಈ ಸರಿ ಹೋಗಿಲ್ಲ, ಕಾಲು ಸ್ವಲ್ಪ ನೋಯಿತು, ಹೋಗಿಲ್ಲ. ಅದಕ್ಕೋಸ್ಕರ ದೇವ್ರ ಮನೆಗೆ ಮೇಲೆ ಬರಬೇಕು ಅಂತ ಕಾದು ಇಷ್ಟೊತ್ತು ಕೂತಿದ್ದೀನಿ. ಅವನ ಶಕ್ತಿಯಿಂದನೇ ನೀನು ಹಿಂಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟು ಅಂತ ನಂಗೆ ಗೊತ್ತಿಲ್ಲ. ತುಂಬ ಶಕ್ತಿವಂತ ದೇವರು ಈಶ್ವರ. ಹೇಳೋದಾದರೆ ಈ ತೀರ್ಥಹಳ್ಳಿ ಸುತ್ತಮುತ್ತ ಇರೋ ಜನರಿಗೆ, ಹಳ್ಳಿ ಕಡೆಯಿಂದ ಬರೋರಿಗೆ ಇದೊಂದು ದೊಡ್ಡ ಹಬ್ಬನೇ. ವರ್ಷದಲ್ಲಿ 3 ದಿನ, ಹಾಗಾಗಿ ದೊಡ್ಡ ಹಬ್ಬ ಅಂತಲೇ ಹೇಳ್ಬೋದು ತೀರ್ಥಹಳ್ಳಿ ಜನಕ್ಕೆ. ಎಷ್ಟು ವರ್ಷದಿಂದ ಈ ಜಾತ್ರೆಗೆ ಬರ್ತಾ ಇದ್ದೀರಾ? ನಾವು ಒಂದು 8-10 ವರ್ಷದಿಂದ ಬರ್ತಾ ಇದ್ದೀವಿ. ಅದರಲ್ಲಿ ಮಧ್ಯದಲ್ಲಿ ಅದೇ ಒಂದು 4 ವರ್ಷ ಬರಲಿಲ್ಲ, ಕರೋನಾ ಬಂದಾಗಿಂದ ಬಂದಿರಲಿಲ್ಲ ಅಷ್ಟೇ. ಈಗಾಗಲೇ ತೀರ್ಥ ಸ್ನಾನ ಮತ್ತು ರಥೋತ್ಸವ ಎಲ್ಲ ಆಗಿದೆ. ಸೊ ಅದ್ರ ಬಗ್ಗೆ ಹೇಳೋದಾದರೆ? ರಥೋತ್ಸವನೂ ಅಷ್ಟೇ ತುಂಬ ಚೆನ್ನಾಗಾಗತ್ತೆ. ಮತ್ತು ಇವತ್ತು ನಡೆಯೋ ತೆಪ್ಪೋತ್ಸವ ತುಂಬ ಚೆನ್ನಾಗಾಗತ್ತೆ. ಮತ್ತು ಸ್ನಾನದ ಹಬ್ಬ ಅಂತ ಮಾಡ್ತಾರೆ ಫಸ್ಟ್ ದಿವಸ, ಅದಕ್ಕೂ ಸಾವಿರಾರು ಜನ ಎಲ್ಲ ಬಂದು ಚೆನ್ನಾಗಿ ನಡೆಸ್ಕೊಡ್ತಾರೆ ಎಲ್ಲ. ನಾನು 45-50 ವರ್ಷದಿಂದ ಬರ್ತಾ ಇದ್ದೀನಿ. ಓಕೆ, ಅಂದರೆ ಎಷ್ಟು ತಿಂಗಳಿಂದ ನೀವು ಕಾಯ್ತಿದ್ದೀರಾ ಈ ರಾಮೇಶ್ವರ ಜಾತ್ರೆಗೆ? ನಾವು ಪ್ರತಿ ವರ್ಷವೂ ಕಾಯ್ತಾ ಇರ್ತೇವೆ. ಆಮೇಲೆ ನಾವು ಇಲ್ಲೇ ತೀರ್ಥಹಳ್ಳಿಯಲ್ಲೇ ಡೈಲಿ ಓಡಾಡ್ತೀವಿ. ಹಾಗಾಗಿ ನಮಗೆ ರಾಮೇಶ್ವರ ಅಂದರೆ ಯಾವಾಗಲೂ ತುಂಬ ಇಷ್ಟನೇ. ಮಲೆನಾಡಿನಲ್ಲಿ ಲಕ್ಷಾಂತರ ಜನರು ಸೇರಿ ಒಂದು ನಡೆಸುವಂತಹ ಹಬ್ಬ ಅಂತಲೇ ಹೇಳ್ಬೋದು. ಸೊ ಇದ್ರ ಬಗ್ಗೆ ಹೇಳೋದಾದರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ? ತುಂಬ ಪುರಾಣ ಪ್ರಸಿದ್ಧವಾದ ದೇವಸ್ಥಾನ. ಶ್ರೀರಾಮೇಶ್ವರನ ದಯೆಯಿಂದ ನಮ್ಮ ತೀರ್ಥಹಳ್ಳಿ ತುಂಬಾ ನಮ್ಮ ಸ್ಟೇಟಲ್ಲ, ನಮ್ಮ ರಾಷ್ಟ್ರದಲ್ಲಿ, ನಮ್ಮ ಪ್ರಪಂಚದಲ್ಲೇ ಒಳ್ಳೆಯ ಸ್ಥಾನ ಅಂಥೇಳಿ, ಪವಿತ್ರ ಸ್ಥಾನ ಅಂತ ಹೆಸರಾಗಿದೆ. ಪರಶುರಾಮ ತನ್ನ ತಾಯಿಯ ಶಿರಚ್ಛೇದನ ಮಾಡಿದ ಪಾಪ ಪರಿಹಾರಕ್ಕೋಸ್ಕರ ಇಲ್ಲಿ 3 ದಿನ ಕಾಲ ಈ ರಾಮೇಶ್ವರ ದೇವರ ಎಳ್ಳಮಾವಾಸ್ಯೆ ನಡೆಯುತ್ತೆ. ಮೊದಲನೇದಾಗಿ ತೀರ್ಥ ಸ್ನಾನ. ಇದು ಎಳ್ಳಿನಷ್ಟು ಅವರ ಪರಶುರಾಮ ಅವರ ಕೊಡಲಿಯಲ್ಲಿ ಎಳ್ಳಿನಷ್ಟು ಇರುವಂಥ ರಕ್ತ ಈ ನಮ್ಮ ತುಂಗಾ ನದಿ ಮಧ್ಯದಲ್ಲಿರುವಂಥ ಜಾಗದಲ್ಲಿ ತೊಳೆದಾಗ ಅಲ್ಲಿ ಹೋಗಿರುತ್ತೆ, ಪಾಪ ನಿವಾರಣೆ ಆಗಿರುತ್ತೆ. ಆ ರೀತಿಯಾಗಿ ಆ ಜಾಗದಲ್ಲಿ ಆ ದಿವಸದಲ್ಲಿ ಯಾರೇ ಅಲ್ಲಿ ಹೋಗಿ ತೀರ್ಥ ಸ್ನಾನ ಮಾಡಿದಾಗ ಇರುವಂಥ ಸಕಲ ದೋಷ ಪರಿಹಾರಗಳೆಲ್ಲರೂ ನಿವಾರಣೆಯಾಗಿ ಶ್ರೀರಾಮೇಶ್ವರನ ಅವರಿಗೆ ಆಯುರಾರೋಗ್ಯವನ್ನು ಕರುಣಿಸ್ತಾನೆ. ಸೊ ಈ ಅಡಿಕೆ ಸುಲಿಯುವ ಯಂತ್ರ ಯಾವ ರೀತಿ ಕೆಲಸ ಮಾಡುತ್ತೆ ಸರ್? ಮೊದಲನೇದಾಗಿ ನಮ್ಮೂರು ಎಕ್ಸ್ಪ್ರೆಸ್ ಚಾನಲ್ಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೊ ವಿಟೆಕ್ ಇಂಜಿನಿಯರ್ಸ್ ಸಂಸ್ಥೆ ಅಡಿಕೆ ಸುಲಿಯುವ ಯಂತ್ರಗಳ ಮೂಲ ಸಂಶೋಧಕ ಸಂಸ್ಥೆ ಕೂಡ ಹೌದು. ಅಡಿಕೆ ಸುಲಿಯುವ ಮಿಷಿನನ್ನು ಕಂಡುಹಿಡಿದಿರುವಂಥದ್ದೇ ವಿಟೆಕ್ ಇಂಜಿನಿಯರ್ಸ್ ಸಂಸ್ಥೆ. ಸೊ ನಮ್ಮಲ್ಲಿ 1 ಬೆಲ್ಟ್ ಮಿಷಿನಿಂದ ಪ್ರಾರಂಭ ಆದರೆ ಸುಮಾರು 12 ಬೆಲ್ಟ್ ಮಿಷಿನ್ವರೆಗೂ ನಾವು ರೈತರಿಗೆ ಕೊಡ್ತಾ ಇದ್ದೀವಿ. ಹಾಗೆ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳಿಗೆ ಅಂತ ಹೇಳಿ 24 ಬೆಲ್ಟ್ ಮಿಷಿನ್ವರೆಗೂ ಕೂಡ ನಾವು ಮಾಡ್ತಾ ಇದ್ದೇವೆ. ಸೊ ಈಗ ಇಲ್ಲಿ ನೀವು ನೋಡ್ಬೋದು 2 ಬೆಲ್ಟಿನ ಮಿಷಿನ್ ಇದೆ.
ಇದರಲ್ಲಿ ನಮಗೆ 2 ಥರದಲ್ಲಿ ಮಾಡೆಲ್ಸ್ಗಳನ್ನು ನಾವಿಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಒಂದು ರೆಗ್ಯುಲರ್ ಮಾಡೆಲ್ ಒಂದಿರುತ್ತೆ, ಹಾಗೆ ಒಂದು ಗೇರ್ ಮಾಡೆಲ್ ಒಂದಿರುತ್ತೆ. ರೆಗ್ಯುಲರ್ ಮಾಡೆಲ್ ಅಂತ ಹೇಳಿದರೆ ಬೆಲ್ಟ್ ಮಾಡೆಲಲ್ಲಿ ಬರುತ್ತೆ. ಹಾಗೆ ಮಿಷಿನ್ಸ್ಗಳಿಗೆ ನಾರ್ಮಲ್ ಮಿಷಿನ್ಸ್, ರೆಗ್ಯುಲರ್ ಮಿಷಿನ್ಸ್ಗಳಿರುತ್ತೆ, ಸಿಪ್ಪೆ ಹೊರಗೆ ಹೋಗಿ ಬೀಳುವಂಥದ್ದು. ಹಾಗೆಯೇ ವರ್ಮ್ ಅನ್ನುವಂಥದ್ದನ್ನು ನಾವು ಫಿಕ್ಸ್ ಮಾಡ್ತೀವಿ. ಆ ವರ್ಮ್ ಅಂತ ಹೇಳಿದರೆ ಸಿಪ್ಪೆ ಏನು ಸುಲಿದಿರುವಂಥ ಅಡಿಕೆ ಸುಲಿದ ನಂತರದಲ್ಲಿ ಸಿಪ್ಪೆ ಎಲ್ಲದೂ ಕೂಡ ಒಂದೇ ಕಡೆ ಹೋಗಿ ಬೀಳೋ ಥರದಲ್ಲಿ ನಾವು ಒಂದು ವ್ಯವಸ್ಥೆ ಇಟ್ಟಿರ್ತೇವೆ. ಈ ಒಂದು ಯಂತ್ರಗಳಿಗೆ ನಮಗೆ ತೋಟಗಾರಿಕಾ ಇಲಾಖೆಯಿಂದ ಸಬ್ಸಿಡಿ ಕೂಡ ಲಭ್ಯ ಇರುತ್ತೆ. ರೈತರು ಇದರ ನೇರ ಉಪಯೋಗವನ್ನು ಪಡ್ಕೋಬಹುದು. ನಾವೇನು ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ, ನಮೂನೆ 5 ಅಂತ ಬರುತ್ತೆ. ಆ ನಮೂನೆ 5 ತೋಟಗಾರಿಕಾ ಇಲಾಖೆಯ ಅರ್ಜಿಯಲ್ಲಿ ನಮೂನೆ 5ಅನ್ನು ನಾವು ಫುಲ್ಫಿಲ್ ಮಾಡಿಸ್ಕೊಂಡ್ಬಿಟ್ಟು ರೈತರ ಹತ್ರ ತೋಟಗಾರಿಕಾ ಇಲಾಖೆಯಿಂದ ಏನು ಸಬ್ಸಿಡಿ ಸಿಗುತ್ತೆ ಅದನ್ನು ನಾವು ರೈತರಿಗೆ ನೇರವಾಗಿ ನಾವೇ ಬಿಟ್ಟುಕೊಟ್ಬಿಟ್ಟು ನಾವು ತೋಟಗಾರಿಕಾ ಇಲಾಖೆಗೆ ಅಪ್ಲಿಕೇಶನನ್ನು ಹಾಕಿಬಿಟ್ಟು ಆ ಒಂದು ಸಬ್ಸಿಡಿಯನ್ನು ನಾವೇ ಕಂಪ್ನಿಗೆ ಪಡ್ಕೊಳ್ತೀವಿ. ಇದು ಕೂಡ ನೀವೀಗೇನು ನೋಡ್ತಾ ಇದ್ದೀರಿ, ಗೃಹ ಕೈಗಾರಿಕೆ ಅನ್ನುವಂಥದ್ದೇನಿಲ್ಲ ಇದು. ಸೊ ಇದು ಇಬ್ಬನಿ ಫುಡ್ ಇಂಡಸ್ಟ್ರಿ ಎನ್ನುವಂಥದ್ದೇ ನಮ್ಮದೊಂದು ಯೂನಿಟ್ ಇದೆ. ಆ ಇಬ್ಬನಿ ಫುಡ್ ಇಂಡಸ್ಟ್ರಿಯಲ್ಲಿ ನಿಮಗೆ ಈ ಎಲ್ಲ ಪ್ರಾಡಕ್ಟ್ಗಳನ್ನು ನಾವಿಲ್ಲಿ ರೆಡಿ ಮಾಡ್ತಾ ಇದ್ದೇವೆ. ಹಾಗೆ ನಮ್ಮಲ್ಲಿ ಉಪ್ಪಿನಕಾಯಿ ಅಂತ ಏನು ನೋಡ್ತಾ ಇದ್ದೀರಿ ನೀವಿಲ್ಲಿ, ಈ ಉಪ್ಪಿನಕಾಯಿ ತುಂಬ ಫೇಮಸ್ ಇದೆ. ಅಪ್ಪೆ ಮಿಡಿ ಉಪ್ಪಿನಕಾಯಿ, ಹಾಗೆ ಜೀರಿಗೆ ಮಿಡಿ ಉಪ್ಪಿನಕಾಯಿ, ಅದ್ರ ಜೊತೆಗೆ ನೀವಿಲ್ಲಿ ನೋಡ್ಬೋದು ಬಾಳೆ ದಿಂಡಿನ ಉಪ್ಪಿನಕಾಯಿ. ಈ ಉಪ್ಪಿನಕಾಯಿ ಇತ್ತೀಚೆಗೆ ನಾವು ಕೊನೆಯ ಒಂದೂವರೆ ವರ್ಷದಲ್ಲಿ ಹಿಂದೆ ಲಾಂಚ್ ಮಾಡಿರುವಂಥದ್ದು. ತುಂಬ ಬೇಡಿಕೆ ಇರುವಂತಹ ಒಂದು ಪ್ರಾಡಕ್ಟ್ ಇದು. ಸೊ ಹಾಗೆಯೇ ನಾವು ರೆಗ್ಯುಲರ್ ಆಗಿ ಮಾಡ್ತಾ ಇರುವಂತಹ ಅಪ್ಪೆ ಮಿಡಿ ಉಪ್ಪಿನಕಾಯಿ ಇದೆ. ಈ ಅಪ್ಪೆ ಮಿಡಿ ಉಪ್ಪಿನಕಾಯಿ ಕೂಡ ತುಂಬ ಫೇಮಸ್ ಇದೆ. ಇದು ಕೇವಲ ನಮ್ಮ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ನಾವು ಹೊರ ರಾಜ್ಯಗಳಿಗೆ, ಹೊರ ದೇಶಗಳಿಗೆ ಕೂಡ ಕಳಿಸ್ಕೊಡ್ತಾ ಇದ್ದೇವೆ. ನಮ್ಮೂರು ಎಕ್ಸ್‌ಪ್ರೆಸ್, ನಿಮ್ಮ ಸುದ್ದಿಯ ಜೊತೆಗಾರ.